ಇಟ್ಸ್ ನಾಟ್ ಅದರ್ ಸ್ಟೋರಿ, ಇಟ್ಸ್ ಮೈ ರಿಯಲ್ ಪೇನ್ಫುಲ್ ಸ್ಟೋರಿ. ನನ್ನ ಬದುಕಲ್ಲಿ ಆಗಿರುವಂಥ ನೋವಿನ ಕಥೆಯನ್ನು ನಿಮಗೆ ಯಾವ ರೀತಿ ಶೇರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ವೆನ್ ಐ ವಾಸ್ 21 ಇಯರ್ಸ್, ನನ್ನಪ್ಪ ಕ್ಯಾನ್ಸರ್ ಪೇಷಂಟ್ ಆಗಿದ್ದರು. ಇದ್ದ ಮನೆ ಮಟ್ಟ ಎಲ್ಲನೂ ಮಾರಿಕೊಂಡು ಕ್ಯಾನ್ಸರ್ಗೋಸ್ಕರ ಟ್ರೀಟ್ಮೆಂಟ್ ತೆಗಿತಾ ಇದ್ರು ಮಿಮ್ಸ್ ಹಾಸ್ಪಿಟಲಲ್ಲಿ. ನನಗೆ ಮದುವೆ ಆಗೋ ವಯಸ್ಸು ಕೂಡ ಹತ್ತಿರ ಆಗ್ತಾ ಇತ್ತು. ಆದರೆ ಮದುವೆ ಮಾಡೋಕ್ಕಂತೂ ಅಪ್ಪನ ಜೊತೆ ಹಣ, ಆಸ್ತಿ, ಗೋಲ್ಡ್ ಏನೂ ಇರಲಿಲ್ಲ. ಬಂದ ಪ್ರಪೋಸಲೆಲ್ಲ ಎಷ್ಟು ಹಣ ಹಾಕ್ತೀರಾ, ಎಷ್ಟು ಗೋಲ್ಡ್ ಹಾಕ್ತೀರಾ ಅನ್ನೋ ಒಂದೇ ಒಂದು ಕ್ವಶನ್ಸ್ ಮಾತ್ರನೇ ಕೇಳ್ತಾ ಇದ್ರು. ಯಾವಾಗ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಗೋಲ್ಡ್ ಹಣವನ್ನು ಕೇಳ್ತಾನೋ ಅಂಥವರನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೆ ನನ್ನ ಲೈಫಲ್ಲಿ. ನನಗೆ ಒಂದೇ ಆಸೆ ಇದ್ದಿದ್ದು, ನನ್ನ ಲೈಫಲ್ಲಿ ಒಂದು ಹುಡುಗಿಯಾಗಿ ಹುಟ್ಟಿದ ನಂತರ ನನ್ನ ತಾಯಿಗೆ, ನನ್ನ ಅಪ್ಪನಿಗೆ, ಯಾರಿಗೂ ಕೂಡ ಭಾರ ಆಗದೆ ನನ್ನ ಮದುವೆ ನಡಿಬೇಕು ಅಂತ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಿಕ್ಕಿರುವ ನನಗೆ ಸಂಗಾತಿ ಅಂದರೆ ನನ್ನ ಗಂಡ. ನಾನು ಇಷ್ಟಪಟ್ಟ ಪ್ರಕಾರ ನನ್ನ ಮನೆಯಲ್ಲಿ ಯಾವುದೇ 5 ಪೈಸೆ ಖರ್ಚಿಲ್ಲದೆ ಮದುವೆ ಆಗೋಕ್ಕೆ ನನ್ನ ಹಸ್ಬೆಂಡ್ ಒಪ್ಕೊಂಡ್ರು. ನನ್ನ ಜೀವನದಲ್ಲಿ ನಾನು ಯಾವುದಕ್ಕೂ ಆಸೆನೇ ಪಟ್ಟಿಲ್ಲ. ಆಡಂಬರವಾದ ಮದುವೆ ಆಗಿ ನನ್ನ ಮನೆಯವರ ಸಾಲಗಳ ಮೇಲೆ ಸಾಲಗಳ ಮಾಡಿ ಅವರನ್ನು ಕಣ್ಣೀರಿನಲ್ಲಿ ತೊಲಗಿಸಬೇಕು ಅನ್ನೋ ಒಂದು ಆಸೆನೇ ಪಡೆದೆ. ನನ್ನ ಲೈಫಲ್ಲಿ ಯಾರಿಗೂ ಭಾರ ಆಗದೆ ನನ್ನೊಂದು ಮದುವೆ ಸಿಂಪಲ್ ಆದರೂ ಪರವಾಗಿಲ್ಲ ಅಂತ ಆಸೆ ಪಟ್ಟಿದ್ದೆ. ಆ ಆಸೆಗೆ ತಕ್ಕನೆ ನನ್ನ ಮದುವೆನೂ ಆಗೋಯ್ತು. ವೃದ್ಧಾಶ್ರಮದಲ್ಲಿ ನಿಖಾ ಆಯಿತು. ವೃದ್ಧಾಶ್ರಮದ ಜನರಿಗೆ ಊಟವನ್ನು ಕೊಟ್ಟು ಅವರು ನಮ್ಮನ್ನು ಆರೈಸಿದ್ರು. ಹಾಗೆ ನಾವು ನಮ್ಮ ಜೀವನವನ್ನು ಸ್ಟಾರ್ಟ್ ಮಾಡಿದ್ವಿ. ನನ್ನ ಮದುವೆ ಆಗೋ ಸಮಯದಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಮಾಡಿರೋದೇ ನಾನು ಮದುವೆ ಆದ ನಂತರನೇ. ನನ್ನ ಮದುವೆ ಆದ ನಂತರ ನನ್ನ ಜೀವನದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿತ್ತು. ನಾನು ಮುಟ್ಟಿದ್ದೆಲ್ಲ ಚಿನ್ನನೇ, ಚಿನ್ನದ ಮಲೆಗಳು ಬೀಸ್ತಾ ಇತ್ತು. ನನ್ನ ಬಲಿಷ್ಠವಾದ ಪ್ರೀತಿಗೆ ಸಂಕೇತ ಅಂತ ಕೊಟ್ಟಿರೋದೇ ನಮ್ಮ ಮಗ. ನನ್ನ ಮಗ ಬಂದ ಮೇಲೆ ಇನ್ನೂ ಕೂಡ ನನ್ನ ಗಂಡನಿಗೆ ಜಾಸ್ತಿ ಪ್ರೀತಿ ಹುಟ್ಟಿತು. ಹೇಗೆ 5 ವರ್ಷಗಳು ಕಳೀತು ಅಂತ ಗೊತ್ತಿಲ್ಲ. 2015ರಲ್ಲಿ ಮದುವೆ ಆಗಿರೋದು, 2020 ಆಗೇ ಹೋಯಿತು. 2015ರಲ್ಲಿ ಮದುವೆ ಆಯಿತು. 2020 ನನ್ನ ಜೀವನದಲ್ಲಿ ಕರಾಳವಾದ ದಿವಸಗಳಾಗಿತ್ತು ಅಂತ ನಾನು ತಿಳ್ಕೊಂಡೇ ಇಲ್ಲ. ಮದುವೆ ಆದ ನಂತರ ನಾನು ಸಂತೋಷವಾದ ಜೀವನ ಮಾತ್ರನೇ ಸಾಗಿಸಿದ್ದೆ. ಯಾವುದೇ ರೀತಿಯ ಕಷ್ಟಗಳು ಎದುರಿಸಿಲ್ಲ. ನನ್ನ ಮುಖದಲ್ಲಿ ಸಂತೋಷಗಳು, ನಗು ಮಾತ್ರನೇ ಇತ್ತು. 2020 ಜಾನ್ವರಿಯಲ್ಲಿ ಬಂದಿರುವಂತಹ ಮಹಾಮಾರಿ ಕೊರೋನಾದಿಂದ ನನ್ನ ಜೀವನವೇ ಹಾಳಾಗಿ ಹೋಯಿತು. ಇನ್ನು ಹೇಳ್ತೀನಿ ಏನಾಯಿತು ನನ್ನ ಹಸ್ಬೆಂಡಿಗೆ ಅಂತ. ನನ್ನ ಹಸ್ಬೆಂಡ್ ಯಾವಾಗಲೂ ಜಿಮ್ ವರ್ಕೌಟ್ ಮಾಡ್ತಾ ಇದ್ರು. ಡೈಲಿ 2 ಅವರ್ಸ್ ವರ್ಕೌಟ್ ಮಾಡಿಕೊಂಡು ಜಿಮ್ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರು. ಜಾನ್ವರಿ 2020ಯಲ್ಲಿ ಕೊರೋನಾ ಬಂದ್ಬಿಡ್ತು. ಹೀಗಾಗಿ ಜಿಮ್ ಎಲ್ಲ ಕ್ಲೋಸ್ ಆಯಿತು. ಲಾಕ್ಡೌನ್ ಬಂತು. ಮನೆಯಲ್ಲೇ ವರ್ಕ್ ಇಟ್ ಹೋಮ್ ಇತ್ತು. ನನ್ನ ಹಸ್ಬೆಂಡ್ ಅಲ್ಫರ್ದಾನ್ ಎಕ್ಸ್ಚೇಂಜಲ್ಲಿ IT ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾನೆಲ್ಲ ಫುಡ್ಡು ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡಿಗೆ ತಿನ್ನಿಸ್ತಾ ಇದ್ದೆ. ಹಾಗಾಗಿ ಅವರು ವೆಯ್ಟ್ ಗೇನ್ ಆಗ್ತಾ ಇದ್ರು. ಒಂದು ದಿವಸ ಹೇಳಿದರು, ಜಿಮ್ಗೆ ಹೋಗೋಕ್ಕಾಗಲ್ಲ, ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ, ನನಗೇನಾದರೂ ವರ್ಕೌಟ್ ಮಾಡಬೇಕು ಮನೆಯಲ್ಲಿ ಅಂತ. ಹಾಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಸೇರಿ ಇಬ್ಬರು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 3 ಮಂತ್ಸ್ ವರ್ಕೌಟ್ ಮಾಡದೆ ವರ್ಕ್ ಎಟ್ ಹೋಮ್ ಅಂತ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ತಕ್ಷಣ ಒಂದು ವರ್ಕೌಟ್ ಮಾಡುವಾಗ ಕಾಲಲ್ಲಿ ನೀರು ಬಂತು. ಕಾಲಲ್ಲಿ ನೀರು ಪೇಯ್ನ್ ತಡೆಯೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಬಿಸಿ ನೀರನ್ನು ಕಾಲಿಗೆ ಹಾಕಿದ್ರು. ಕಾಲಿಗೆ ಬಿಸಿ ನೀರನ್ನು ಒಯ್ದಿದ್ರಿಂದ ರಕ್ತ ಹೆಪ್ಪುಗಟ್ಟಿತು. ಇದರಿಂದ ನೋವು ಸಹಿಸೋಕೆ ಆಗಿಲ್ಲ ನನ್ನ ಹಸ್ಬೆಂಡಿಗೆ. ಆವಾಗ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೇ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅಂದರೆ ನನ್ನ ಗಂಡ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಕೊರೋನಾ ಪೇಷಂಟು ಹಾಸ್ಪಿಟಲಲ್ಲಿ ಇರ್ತಾರೆ, ಎಲ್ಲಾದರೂ ಸ್ಪ್ರೆಡ್ ಆದರೆ ಮನೆಯಲ್ಲಿ ಹೆಂಡತಿ ಮಗು ಇದೆ. ಯಾಕೆ ಇಷ್ಟು ಭಯ ಅಂದರೆ ಆ ಸಮಯದಲ್ಲಿ ನಾನು 4 ತಿಂಗಳ ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಆಗಿದ್ದೆ. ನನ್ನ ಹಸ್ಬೆಂಡಿಗೆ ತುಂಬ ಕೇರ್ ಹೆಂಡತಿ ಮಕ್ಕಳು ಅಂದರೆ. ಅವರ 2 ಕಣ್ಣುಗಳ ಥರ ನಮ್ಮನ್ನು ಸಾಕಿರೋದು. ಲೆಗ್ ಪೇನ್ ಜಾಸ್ತಿ ಆಗ್ತಾ ಹೋಯಿತು. ಅದರ ಜೊತೆಗೆ ಅವಾಗ ಜ್ವರ ಬರ್ತಾನೋ ಇತ್ತು. ಕೊನೆಗೆ ಏನೋ ನೋಡಿಲ್ಲ, ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದಾಗ ರೆಸ್ಟ್ ಮಾಡೋಕ್ಕೆ ಹೇಳಿದರು. ಹಾಗೆ ರೆಸ್ಟ್ ಮಾಡೋಕ್ಕೆ ಅಂತ ವರ್ಕ್ ಎಟ್ ಹೋಮ್ ಕೊಟ್ಟಿದ್ರು. ಹಾಗಾಗಿ ವರ್ಕ್ ಮಾಡ್ತಾ ಒಂದು ಕಾಲು ಸೋಫಾ ಮೇಲೆ ಹಾಗೆಯೇ ಒಂದು ಕಾಲು ಚೇರ್ನ ಮೇಲೆ ಕೂತ್ಕೊಂಡು ರೆಸ್ಟ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. 1 ವಾರ ಕೆಲಸ ಮಾಡ್ತಾ ಫೈನಲ್ ಆಗಿ ನನ್ನ ಹಸ್ಬೆಂಡ್ನ ಸೊಂಟದ ಭಾಗದಲ್ಲಿ ಒಂದು ಬ್ಲಾಕ್ ಬಂದ್ಬಿಡ್ತು. ನಡೆಯೋಕ್ಕಾಗದ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಪುನಃ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾರೆ. 7 ಡೇಸ್ ಇದ್ದು ಟ್ಯಾಬ್ಲೆಟ್ ಕೊಡ್ತಾರೆ. 7 ಡೇಸ್ ಇದ್ದು ಟ್ಯಾಬ್ಲೆಟ್ ಕೊಟ್ಟಾದಾಗ ಆ ಟ್ಯಾಬ್ಲೆಟ್ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಬಂತು. ಗ್ಯಾಸ್ಟ್ರಿಕ್ ಟ್ರಬಲ್ಸ್ನ ಮಾತ್ರೆಗಳು ತಿಂದಾಗ ಪುನಃ ಜ್ವರಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಆವಾಗ ಜ್ವರ ಬರ್ತಾ ಇತ್ತು. ನನಗಂತೂ ಇಲ್ಲಿ ಏನು ನಡೀತಾ ಇತ್ತು ಅನ್ನೋದೇನೆ ಗೊತ್ತಾಗ್ತಾ ಇರಲಿಲ್ಲ. ಟೆನ್ಷನ್ ಬಿಟ್ಬಿಟ್ಟಿದ್ದೆ. ಯಾಕಂದರೆ ನಾವಿಬ್ಬರೂ ಕೂಡ ಅಬುದಾಬಿಯಲ್ಲಿದ್ವಿ. ಅಲ್ಲಿ ನಾವು ಸೆಟ್ಲಾಗಿದ್ವಿ ಲೈಫ್.
ಏನು ಅವಾಗ ಜ್ವರ ಬರ್ತಾ ಇರೋದು ಕೊರೋನಾನ ಅಂತ ಭಯ ಆಯಿತು. ಹಾಗೆ ಕೊರೋನಾ ಟೆಸ್ಟ್ ಮಾಡಿದಾಗ ಕೊರೋನಾ ಟೆಸ್ಟ್ ನೆಗೆಟಿವ್ ಆಗಿತ್ತು. ಆ ನಂತರ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋಕೆ ಹೇಳಿದ್ರು. ಈ ವಿಡಿಯೋ ನೋಡಿ, ಇದರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರಲ್ವಾ, ಇದೇ ಅವರ ಲಾಸ್ಟ್ ವರ್ಕೌಟ್ ಮಾಡಿರೋದು. ಇದೇ ವರ್ಕೌಟ್ ಇಂದನೇ ಅವರಿಗೆ ಕಾಲು ನೀರು ಬಂದಿರೋದು, ಅಂದ್ರೆ ಲೆಗ್ ಪೇನ್ ಬಂದಿರೋದು. ಅವತ್ತಿನ ದಿವಸ ಅವರು 2 hours ವರ್ಕೌಟ್ ಮಾಡಿದ್ರು. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸೋದೇ ಇಲ್ಲ. ಯಾಕೆಂದರೆ ಆ ಒಂದು ಹಾಸ್ಪಿಟಲಲ್ಲಿ 4th ಫ್ಲೋರಲ್ಲಿ ಫುಲ್ಲು ಕೊರೋನಾ ಪೇಷಂಟ್ ಇದ್ದರು. ಮೇ 2020 ಸಮಯದಲ್ಲಿ ಕೊರೋನಾ ಅಂದರೆ ತುಂಬ ಭಯಪಡುವವರು. ಎಲ್ಲ ಕಡೆಯಲ್ಲೂ ಕೂಡ ಮಾಸ್ಕ್, ಸ್ಯಾನಿಟೈಸರ್, ಏನೋ ಒಂಥರ ಭಯ ಆಯಿತು ಆ ಒಂದು ಸಮಯದಲ್ಲಿ. ಕೊರೋನಾ ಶರೀರದಲ್ಲಿ ಬಂದರೆ ಮರಣ ಖಚಿತ ಅಂತ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ಭಯ ಪಡ್ತಾ ಇದ್ರು. ನನ್ನ ಹಸ್ಬೆಂಡ್ ಏನು ತಿಂದರೂ ಕೂಡ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿದಾಗ ಹೊಟ್ಟೆಯ ಒಳಗಡೆ ಒಂದು ಮೋಲ್ಸ್ ಇದೆ, ಅಂದರೆ ಅಲ್ಸರ್ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದರು. ಅಲ್ಸರ್ ಪ್ರಾಬ್ಲಮ್ ಅಂತ ಹೇಳುವಾಗ ನಾನಷ್ಟು ಕೇರ್ ಮಾಡಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಪ್ರವಾಸಿಗೂ ಕೂಡ ಅಲ್ಸರ್ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಫುಡ್ಡು, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿಬಿಟ್ಟು ಈ ಒಂದು ಅಲ್ಸರ್ ಪ್ರಾಬ್ಲಮಲ್ಲಿ ಕಾಣಿಸೋದು. ಹಾಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು. ಎಂಡೋಸ್ಕೋಪ್ ಹಾಕಿ ಚೆಕ್ ಮಾಡಿದಾಗ ಜಸ್ಟ್ ಒಂದು ಹೊಟ್ಟೆಯ ಭಾಗದಲ್ಲಿ ಒಂದು ಸಣ್ಣ ಮೋಲ್ಸ್ ಇದೆ, ಅದನ್ನು ಕರಂಚಿ ತೆಗಿಬೇಕು, ಎಂಡೋಸ್ಕೋಪ್ ಟ್ರೀಟ್ಮೆಂಟ್ ತೆಗೆದು ಅಂತ ಹೇಳಿದರು. ತುಂಬ ಮಂದಿಗೆ ಅಲ್ಸರ್ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ಅವರೆಲ್ಲ ಊರಿಗೆ ಬಂದು ಮಿಮ್ಸ್ ಹಾಸ್ಪಿಟಲ್ನಲ್ಲಿ ಈ ರೀತಿ ಟ್ರೀಟ್ಮೆಂಟ್ ತೆಗಿತಾ ಇದ್ರು. ಜಸ್ಟ್ 3 ದಿವಸದ ಟ್ರೀಟ್ಮೆಂಟ್ ಅಂತ ನಮಗೆ ಕೇಳಿದಾಗ ನಾವು ಅದೇ ದಿವಸ ಕೋಯಿಕೋಡಿಗೆ ಟ್ರೀಟ್ಮೆಂಟಿಗೆ ಬರೋಕ್ಕೆ ರೆಡಿ ಆಗಿದ್ದು. ಕೊರೋನಾ ಲಾಕ್ಡೌನು, ಎಲ್ಲ ಕಡೆ ನೋಡಿದ್ರು ಲಾಕ್ಡೌನು, ಬಸ್ ಇಲ್ಲ, ಕಾರ್ ಇಲ್ಲ, ಫ್ಲೈಟ್ ಏನೂ ಕೂಡ ಇಲ್ಲ. ಮೇ 16, 2020 ಫಸ್ಟ್ ಫ್ಲೈಟ್ ಅಬುದಾಬಿಯಿಂದ ಕೋಯಿಕೋಡ್ಗೆ ಹೋಗೋ ಫ್ಲೈಟ್ನಲ್ಲಿ ನಾನು, ನನ್ನ ಹಸ್ಬೆಂಡ್, ಮಗು, ಅಕ್ಕ ಬಂದಿದ್ದು. ಆವಾಗಿನ ಕಂಡೀಷನ್ ನನ್ನ ಹಸ್ಬೆಂಡಿಗೆ ಹೇಗಿತ್ತು ಅಂದರೆ ಅವರು ವೀಲ್ ಚೇರಲ್ಲಿ ಬಂದಿದ್ರು. ಯಾಕೆಂದರೆ ಅವರಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಕಾಲು ನೀರು ಬಂದಿತ್ತು. ನಾನಂತೂ 6 months ಪ್ರೆಗ್ನೆಂಟ್. ಹಾಗೆಯೇ ನನ್ನ ಕೈಯಲ್ಲಿ 2 ವರ್ಷದ ಮಗು. ಹಾಗೆ ನಾನು ನನ್ನ ಹಸ್ಬೆಂಡ್ನ ಮಿಮ್ಸ್ ಹಾಸ್ಪಿಟಲ್ಗೆ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟಿಗೆ ಕಳಿಸಿದೆ. ಆ ನಂತರ ನಾನು ನನ್ನ ಹಸ್ಬೆಂಡ್ನ ಅಕ್ಕನ ಮನೆಗೆ ವಿಸಿಟ್ ಮಾಡಿದೆ. ಫಸ್ಟ್ ಫ್ಲೈಟ್ ಅಬುದಾಬಿಯಿಂದ ಕೋಯಿಕೋಡಿಗೆ ಬಂದಾಗ ಎಲ್ಲಿ ಫ್ಲೈಟಲ್ಲಿ ಬಂದವರಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಭಯಪಟ್ಟು ಯಾರೂ ಕೂಡ ನಮ್ಮನ್ನು ಹತ್ತಿರ ಮಾಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಓಡ್ತಾ ಇದ್ರು ನಾವು ಬರೋವಾಗ. ಇಂತಹ ಸಿಚುವೇಶನ್, ಒಂದೊತ್ತಿನ ನೀರು ಸಿಕ್ಕಿಲ್ಲ, ಒಂದೊತ್ತಿನ ಊಟ ಸಿಕ್ಕಿಲ್ಲ, ಭಿಕ್ಷುಕರ ಥರ. ಇಷ್ಟೆಲ್ಲ ಹಣ, ಆಸ್ತಿ, ಅಂತಸ್ತು ಇದ್ರೂ ಕೂಡ ಭಿಕ್ಷುಕರ ಥರ ನಡೆಯುವ ಅವಸ್ಥೆ ಬಂದ್ಬಿಡ್ತು ಕೊರೋನಾ ಸಿಚುವೇಶನ್. ಒಂದೊತ್ತಿನ ನೀರಿಗೋಸ್ಕರ, ಒಂದೊತ್ತಿನ ಊಟಕ್ಕೋಸ್ಕರ ಪರದಾಡಿದ್ವಿ. ಕೊನೆಗೂ ನಾನು ಕೇರಳದಿಂದ ಮಂಗಳೂರಿಗೆ ರೀಚ್ ಆಗಬೇಕಾದ್ರೆ ಒಂದು ಆಂಬುಲೆನ್ಸನ್ನು ಹಿಡಿದು ಏನೆಲ್ಲ ಶಾರ್ಟ್ಕಟ್ ವೇ ಆಗಿ ಬಂದು ನನ್ನ ಮನೆಗೆ ಹೇಗೂ ರೀಚ್ ಆದೆ. ನನ್ನ ಹಸ್ಬೆಂಡ್ ಕುಟುಂಬ ಅಂತ ಬೊಬ್ಬೆ ಹಾಕಿ ನೋಡಿದಂಥ ನನ್ನ ಹಸ್ಬೆಂಡ್ ಜೊತೆ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತ ನಾನು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹಸ್ಬೆಂಡ್ನ ಪರಿಸ್ಥಿತಿ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ನನ್ನ ಮಗುನ ಜೀವ ಉಳಿಸ್ಬೇಕು, ನನ್ನ ಮಗುಗೊಂದು ಹೊತ್ತಿನ ಊಟಕ್ಕೋಸ್ಕರ ನಾನು ಎಲ್ಲ ರಿಸ್ಕ್ ತೆಗೆದು ಕೇರಳದಿಂದ ಮಂಗಳೂರಿಗೆ ರೀಚ್ ಆದೆ. ಒಂದು ಸೈಡ್ನಲ್ಲಿ ಹಸ್ಬೆಂಡಿಗೆ ಹುಷಾರಿಲ್ಲ, ಒಂದು ಸೈಡ್ನಲ್ಲಿ ನನ್ನ ಪರಿಸ್ಥಿತಿ ಈಗ ಆಗಿದೆ. ಕೊನೆಗೂ ನನ್ನ ಅಮ್ಮ ಮತ್ತು ತಮ್ಮ ಏನೇ ಪ್ರಾಬ್ಲಮ್ ಬಂದರೂ ನಾವಿದ್ದೀವಿ ಅಂತ ಮಂಗಳೂರಿಗೆ ಕರೆದ್ರು. ಹಾಗಾಗಿ ನಾವು ಕೇರಳದಿಂದ ಮಂಗಳೂರಿಗೆ ಒಂದು ಆಂಬುಲೆನ್ಸ್ ಹಿಡಿದು ಬರೋವಾಗ ಚೆಕ್ ಪೋಸ್ಟ್ ಅಂತೂ ಕ್ಲೋಸ್ ಮಾಡಿಬಿಟ್ರು. ಕಾಸರಗೋಡಲ್ಲಿ ರೀಚ್ ಆಗಿದ್ದೀವಿ. ಆಂಬುಲೆನ್ಸ್ ಕಾಸರಗೋಡಲ್ಲಿ ನಿಂತಿದೆ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಇನ್ನೂ ತಿರುಗಿ ಕೇರಳಕ್ಕೆ ಹೋಗೋದಂದ್ರೆ ಇನ್ನೂ ರಿಸ್ಕ್. ಟ್ರಾವೆಲ್ ಅಂತೂ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಪ್ರೆಗ್ನೆಂಟ್ ಬೇರೆ. ನನ್ನ ಮಗ ಅಂತೂ ಫುಡ್ಗೋಸ್ಕರ ಕೂಗ್ತಾ ಇದ್ದ, ಉಪವಾಸದ ಸಮಯನೂ ಕೂಡ ಬೇರೆ. ಹಾಗೆ ಕಾಸರಗೋಡು ಬಾರ್ಡರ್ ಹತ್ರ ಆಂಬುಲೆನ್ಸ್ ನಿಲ್ಲಿಸಿದ್ವಿ. ಅಲ್ಲಿ ಜನರೆಲ್ಲ ಸೇರಿದ್ರು, ನಮ್ಮ ಪರಿಸ್ಥಿತಿನ ಕೇಳಿದ್ರು, ನಮ್ಮ ಅವಸ್ಥೆಗಳನ್ನ ನೋಡಿದ್ರು. ನಾವು ನಿಜವೇ ಹೇಳಿದ್ವಿ, ನಾವು ಅಬುದಾಬಿಯಿಂದ ಬಂದಿದ್ದೀವಿ, ನನ್ನ ಹಸ್ಬೆಂಡ್ ICU ಯಲ್ಲಿದ್ದಾರೆ, ನಮಗೆ ಮಂಗಳೂರಿಗೆ ಹೋಗಬೇಕು ಅಂತ. ಕಾಸರಗೋಡಿನಲ್ಲಿ ಮನುಷ್ಯತ್ವ ಅನ್ನೋದಿತ್ತು. ಯಾಕಂದರೆ ಹಸಿವಲ್ಲಿ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ನಮಗೆ. ಊಟದ ಸಮಯದಲ್ಲಿ ಅಂದರೆ ಉಪವಾಸದ ಸಮಯದಲ್ಲಿ ಅವರು ಉಪವಾಸಕ್ಕೋಸ್ಕರ ಹಸಿದು ಬಂದವರಿಗೆ ಅನ್ನವನ್ನು ದಾನ ಮಾಡ್ತಾ ಇದ್ರು ರೋಡ್ ಸೈಡ್ನಲ್ಲಿ ನಿಂತು. ನಮ್ಮ ಅವಸ್ಥೆ ನೋಡಿಕೊಂಡು ಆಂಬುಲೆನ್ಸ್ನಲ್ಲಿ ನಮಗೆ ಊಟವನ್ನು ತಿನ್ನಿಸಿದ್ರು. ಫಸ್ಟ್ ಅವರು ನಮ್ಮ ಹತ್ರ ಹೇಳಿದರು, ಮಾತಾಡೋದೆಲ್ಲ ನಂತರ, ಫಸ್ಟ್ ನೀವು ನಿಮ್ಮ ಹೊಟ್ಟೆ ತುಂಬಿಸಿ ತಿನ್ನಿ ಅಂತ. ನಮಗೆ ಜೀವ ಸಿಕ್ಕಿದಾಗಾಯಿತು. ಸಿಕ್ಕಿದ ಊಟವನ್ನು ಬೇಗ ನುಂಗ್ಬಿಟ್ವಿ. ಅನಂತರ ಅಲ್ಲಿ ಎಲ್ಲ ಜನಗಳು ಸೇರಿದ್ರು. ಏನು ಮಾಡೋದು, ನಾವು ದುಬೈಯಿಂದ ಬಂದಿದ್ದೀವಿ,
ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಕೊರೋನಾ ಸಿಚುವೇಶನ್ ಏನು ಮಾಡೋಕ್ಕಾಗ್ತಾನೇ ಇಲ್ಲ. ಹಾಗೆ ನಾವು ಕಾಸರಗೋಡಿನಲ್ಲಿ ನಿಂತ್ವಿ, ಜನಗಳೆಲ್ಲ ಸೇರಿದ್ರು. ಆದರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಶನಲ್ಲಿ, ಎಲ್ಲರೂ ಕೂಡ ಭಯ ಪಡೋ ಸಿಚುವೇಶನ್. ಯಾವುದೋ ಒಬ್ಬ SDPI ಕಾರ್ಯಕರ್ತ, ಯಾರು ಒಡ ಹುಟ್ಟಿದವನಲ್ಲ, ರಕ್ತ ಸಂಬಂಧಿಯಲ್ಲ, ಯಾರು ಅಂತ ಗೊತ್ತಿಲ್ಲ. ಆದರೆ ನನ್ನ ಕಣ್ಣೀರು ನೋಡ್ತಾ ಇದ್ದಾನೆ ದೂರದಿಂದ ಆ ಜನರ ನಡುವಿನಲ್ಲಿ. ಆವಾಗ ಒಂದು ಮಾತು ಹೇಳಿದ, ನಾನು ಯಾವುದೇ ರಿಸ್ಕ್ ಆದರೂ ಪರವಾಗಿಲ್ಲ, ನನಗೆ ಆ ಒಂದು ಸಹೋದರಿಯ ಕಣ್ಣೀರು ನೋಡೋಕ್ಕಾಗಲ್ಲ, ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಮ್ಮ ಅಪ್ಪನನ್ನು ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ. ಹಾಗೆ ಕಾಸರಗೋಡಿನವರು ಈ ರಾತ್ರಿ ಎಲ್ಲಿಗೆ ಅಂತ ಇವಾಗ ಹೋಗ್ತೀರಾ ಲಾಕ್ಡೌನ್ ಸಮಯದಲ್ಲಿ, ಇವತ್ತು ಅಲ್ಲಿ ಸ್ಟೇ ಆಗಿ ಅಂತ ಹೇಳಿ ಆ ಹುಡುಗನ ಮನೆಗೆ ಕರ್ಕೊಂಡು ಹೋದ್ರು. ನಿಜವಾದ ಮನುಷ್ಯತ್ವ ಅಲ್ಲಿತ್ತು. ಯಾಕಂದರೆ ವಯಸ್ಸಾದ ತಂದೆ ತಾಯಿ, ಶುಗರ್ ಪೇಷಂಟ್ ಅವರು. ಆ ತಂದೆ ತಾಯಿ ನಮ್ಮನ್ನು ನೋಡಿದ ತಕ್ಷಣ ಓಡಿ ಬಂದು ಹಗ್ ಮಾಡಿದ್ರು. ಆ ನಂತರ ಅಕ್ಕಪಕ್ಕದವರಿಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಮೇಲೆ ರೂಮಿನಲ್ಲಿ ಅವರು ಫೆಸಿಲಿಟೀಸ್ ಮಾಡಿಕೊಟ್ರು. ಸ್ವಲ್ಪ ಹೊತ್ತಾದ ನಂತರ ಆ ತಾಯಿ ನನಗೆ ಬಿಸಿ ಬಿಸಿಯಾದಂತಹ ಜೀರಿಗೆ ಕಷಾಯ ತಂದುಬಿಟ್ಟು ಕುಡಿ ಅಂತ ಹೇಳಿ ನನ್ನ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾಯಿದ್ರು. ಏನಮ್ಮ ಏನು ವಿಷಯ ಅಂತ ಕೇಳುವಾಗ ನನ್ನ ವಿಷಯನ ಹೇಳಿಬಿಟ್ಟೆ. ನನ್ನ ಹಸ್ಬೆಂಡ್ ಹಾಸ್ಪಿಟಲಲ್ಲಿದ್ದಾರೆ, ICUಯಲ್ಲಿ. ಹಾಗಾಗಿ ನೆಕ್ಸ್ಟ್ ಮಾರ್ನಿಂಗ್ ಕಾಸರಗೋಡಿನ ಜನರು ನಮ್ಮನ್ನು ಮಂಗಳೂರಿಗೆ ರೀಚ್ ಮಾಡೋಕ್ಕೋಸ್ಕರ ಶಾರ್ಟ್ ಕಟ್ ವೇ ಅಲ್ಲಿ ನಮ್ಮನ್ನು ಮಂಗಳೂರಿಗೆ ರೀಚ್ ಮಾಡಿದರು. ಹೇಗೂ ಮನೆಯಲ್ಲಿ ರೀಚ್ ಆದ್ವಿ ಅಂತ ಸಮಾಧಾನದಲ್ಲಿ ಮನೆಯ ಒಳಗಡೆ ಇದ್ದಾಗ ಇನ್ನೂ ಬಂತು ಪ್ರಾಬ್ಲಮ್ಸ್. ಏನು ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೆದರ್ಕೊಂಡ್ಬಿಟ್ರು. ದುಬೈಯಿಂದ ಬಂದಿದ್ದಾರೆ, ಕೊರೋನಾ ತೆಕ್ಕೊಂಡು ಬಂದಿದ್ದಾರೆ. ಒಬ್ಬರಿಗೆ ಕೊರೋನಾ ಸ್ಪ್ರೆಡ್ ಆದರೆ ಇಡೀ ಜನತೆಗೆ ಕೊರೋನಾ ಬರುತ್ತೆ ಅಂತ ಭಯ ಪಟ್ಬಿಟ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪ್ರೆಗ್ನೆಂಟ್, ನನಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ತಲೆ ತಿರುಗಿದಾಗೆ ಆಗ್ತಾ ಇದೆ, ನನಗೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಕ್ಕಾಗ್ತಾ ಇಲ್ಲ, 14 ದಿವಸ ಆಗಬೇಕು, ಏನೆಲ್ಲ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಬರ್ತಾ ಇರೋ ನಡುವೆ ನಮ್ಮ ಊರಲ್ಲಿ ಪಂಚಾಯಿತಿಯವರಿಗೆ ಕಂಪ್ಲೇಂಟ್ ಕೊಟ್ಟರು. ಪಂಚಾಯಿತಿಯವರು, ಪೊಲೀಸ್, ಆಂಬುಲೆನ್ಸ್ ಎಲ್ಲನೂ ಬಂದುಬಿಡ್ತು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕ್ವಾರಂಟೈನ್ಗೆ. ಹಾಗೆ ನಾವು ಕ್ವಾರಂಟೈನ್ಗೆ ಒಂದು ದಿವಸದಲ್ಲಿ 2,000 ರೂಪಾಯಿ ಪೇ ಮಾಡಿಕೊಂಡು ನಾವೊಂದು ರೂಮಲ್ಲಿ ಕೂತ್ಕೊಂಡ್ವಿ. ಕೊರೋನಾ ಟೆಸ್ಟ್ ರಿಪೋರ್ಟು ಬರ್ತಾನೆ ಇಲ್ಲ, ಎಷ್ಟು ವೆಯ್ಟ್ ಮಾಡಿದರೂ ಕೂಡ ಬರ್ತಾನೆ ಇಲ್ಲ. ಕೊನೆಗೆ ನಾವು ಮೀಡಿಯಾಗೆಲ್ಲ ಫೋನ್ ಮಾಡಿಬಿಟ್ಟು ಹೇಗೂ ಕೊರೋನಾ ರಿಪೋರ್ಟು ಮಂಗಳೂರಿಂದ ಕಳಿಸ್ಕೊಟ್ರು. ನನಗೆ ಸರಿಯಾದ ರೀತಿಯ ಆಹಾರಗಳು ಸಿಗದೆ ನನಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ಶ್ವಾಸಕೋಶಕ್ಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ, 14 ದಿವಸ ಆಗಬೇಕು, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ನಿಜವಾಗ್ಲೂ ಜೀವನದಲ್ಲಿ ಸತ್ತು ಬದುಕ್ತಾ ಇದ್ವಿ ಆ ಒಂದು ಸಮಯದಲ್ಲಿ. ಕೊನೆಗೂ ಕೊರೋನಾ ರಿಸಲ್ಟ್ ನೆಗೆಟಿವ್ ಅಂತ ಬಂತು. ಹಾಗೆ ಅವತ್ತಿನ ದಿವಸನೇ ಮನೆಗೆ ಕಳಿಸಿದ್ರು. ಇಷ್ಟೆಲ್ಲ ಸಿಚುವೇಶನ್ ನಡೆದ್ರೂ ಕೂಡ ನನ್ನ ಹಸ್ಬೆಂಡ್ ಹಾಸ್ಪಿಟಲ್ನಲ್ಲಿದ್ದು ನಮಗೆ ಡೈಲಿ ಫೋನ್ ಮಾಡ್ತಾ ಇದ್ರು, ನಮ್ಮ ಹತ್ರ ಮಾತಾಡ್ತಾ ಇದ್ರು, ನಮ್ಮ ಸಿಚುವೇಶನ್ ಅರ್ಥ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ ನಾನು ಕ್ವಾರಂಟೈನಲ್ಲಿರುವಾಗ, ನಾವು ಹಬ್ಬ ಇತ್ತು, ಆ ಒಂದು ದಿವಸದಲ್ಲಿ ಫುಡ್ ಎಲ್ಲ ಸಿಗದೆ ನರಳಾಡ್ತಾ ಇರುವಾಗ ನನ್ನ ಹಸ್ಬೆಂಡ್ ಡೈಲಿ ನನಗೆ ಹಾಸ್ಪಿಟಲ್ನಲ್ಲಿ ನಿಂತು ಕಾಲ್ ಮಾಡ್ತಾ ಇದ್ರು. ನನಗೆ ನನ್ನ ಪರಿಸ್ಥಿತಿ ಕಷ್ಟಗಳೆಲ್ಲ ನೋಡಿದಾಗ ನನ್ನ ಹಸ್ಬೆಂಡ್ ಹೇಳಿದಿಷ್ಟೇ, ಇಷ್ಟೆಲ್ಲ ನಾನು ಕುಟುಂಬವನ್ನು ನೋಡಿದೆ, ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡಿಕೊಟ್ಟೆ, ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ಇಷ್ಟು ಕಷ್ಟ ಬರುವಾಗ ಯಾರು ಕೂಡ ಹತ್ತಿರ ಮಾಡಿಲ್ಲಲ್ಲ, ಯಾರು ಕೂಡ ಬಂದಿಲ್ಲ ಅಲ್ವಾ ಅಂತ ಹೇಳಿ ಬೇಜಾರಾಗ್ಬಿಟ್ರು. ಮನುಷ್ಯ ಅಂದರೆ ಇಷ್ಟೇ ದಿವಸ. ಒಂದು ರೋಗ ಅಂತ ಬರುವಾಗ ರಕ್ತ ಸಂಬಂಧನೂ ಇರಲ್ಲ, ಯಾರೋ ಸಂಬಂಧ ಇಲ್ಲದ ವ್ಯಕ್ತಿಗಳು ನಮ್ಮ ಜೊತೆಯಾಗಿರ್ತಾರೆ. ಕಾಸರಗೋಡಿನಲ್ಲಿರುವಂತಹ ಮನೆಯವರು ನಾನು ಯಾರು, ಏನು, ರಕ್ತ ಸಂಬಂಧ ಏನೂ ಅಲ್ಲ, ಸ್ವಂತ ಮಕ್ಕಳ ಥರ ಟ್ರೀಟ್ ಮಾಡಿದ್ರು ಅವರು. ಮೇ 31 ತನಕ ನಮ್ಮ ಡೈಲಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಈ ರೀತಿ ನಡೀತಾನೇ ಇತ್ತು. ಆ ನಂತರ ಜೂನ್ 1 ನನಗೆ ನನ್ನ ಹಸ್ಬೆಂಡ್ನ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ನಾನು ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇರಲಿಲ್ಲ, ಮೆಸೇಜ್ಗೆ ರೀಪ್ಲೈ ಮಾಡ್ತಾ ಇರಲಿಲ್ಲ. ನಾನು ಎಷ್ಟು ಕಾಲ್ ಮಾಡಿದರೂ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ನ ಅಣ್ಣನಿಗೆ ಫೋನ್ ಮಾಡಿ ಕೇಳಿದೆ, ನನ್ನ ಹಸ್ಬೆಂಡ್ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ. ಅವರು ಅಂದರು, ಇಲ್ಲ ಅವರು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕುಡಿದು ಮಲಗ್ತಾ ಇದ್ದಾರೆ, ಅವರಿಗೆ ನಿದ್ರೆ ಬರುತ್ತೆ, ಅಮಲು ಜಾಸ್ತಿ ಅಂತ ಹೇಳಿದರು. ನಾನು ಕೂಡ ಅದೇ ಪಾಸಿಟಿವ್ ಆಗಿ ಮೈಂಡಲ್ಲಿ ತೆಗೆದ್ಬಿಟ್ಟೆ. ಯಾಕೆಂದರೆ ನಾನು ಕೂಡ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೆ, 14 ದಿವಸ ಆಗದೆ ಹಾಸ್ಪಿಟಲ್ಗೆ ಹೋಗುವಾಗ ಇಲ್ಲ. ಹಾಗೆ ನನ್ನ ಹಸ್ಬೆಂಡಿಗೆ ರೆಸ್ಟ್ ಕೊಡೋಣ, ಯಾಕೆ ಸುಮ್ಮನೆ ನಾನು ಫೋನ್ ಮಾಡಿ ಆವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಜೂನ್ 2 ಕೂಡ ನಾನು ಕಾಲ್ ಮಾಡಿದೆ, ಹಸ್ಬೆಂಡ್ನ ಸುದ್ದಿನೇ ಇಲ್ಲ. ನನ್ನ ಹತ್ರ ಅವರು ಮಾತಾಡಿರೋದು ಮೇ 31 ರಾತ್ರಿ 10 ಗಂಟೆಗೆ ಫೋನ್ ಮಾಡಿದರು.
ಅವಾಗ ಒಂದು ಮಾತು ಹೇಳಿದರು ನನ್ನ ಜೊತೆ, ನಿನಗೆ ಮನೆ ಫೆಸಿಲಿಟೀಸ್, ನಿನ್ನ ಮಕ್ಕಳು ಕೂತ್ಕೊಳ್ಳುವ ಫೆಸಿಲಿಟೀಸ್, ಎಜುಕೇಷನ್ಗೆ ಎಲ್ಲನೂ ನಾನು ಮಾಡಿಟ್ಟಿದ್ದೀನಿ, ನೀನು ಟೆನ್ಷನ್ ಮಾಡಬೇಡ. ಹಾಗೆಯೇ ನೀನು ಹೆರಿಗೆ ಆದ ನಂತರ ಹಸ್ಬೆಂಡ್ ಮನೆಗೆ ಹೋಗಿ ಕೂತ್ಕೋಬೇಕು, ನಿನಗೆ ಅಲ್ಲಿ ಮನೆ ಮಾಡ್ತಾರೆ ಅಂತ ಹೇಳಿದರು. ನಾನು ಅದಕ್ಕೆ ಓಕೆ ಅಂತ ಹೇಳಿದ್ದೆ. ಮೇ 31 ನನ್ನ ಹತ್ರ ಲಾಸ್ಟಾಗಿ ಮಾತಾಡಿರೋದು. ಜೂನ್ 1 ಅವರ ಕಾಲ್ ಇಲ್ಲ, 2 ಕಾಲ್ ಇಲ್ಲ. ಆ ನಂತರ ನಾನು ಕಾಲ್ ಮಾಡಿದಾಗ ನನ್ನ ಹಸ್ಬೆಂಡಿಗೆ ನಾನು ಮಾಡೋ ಮೆಸೇಜ್ ರಿಸೀವ್ ಮಾಡ್ತಾ ಇದ್ರು, ಬ್ಲೂ ಟಿಕ್ ಬರ್ತಾ ಇತ್ತು, ಆದರೆ ರೀಪ್ಲೇ ಮಾಡ್ತಾ ಇರಲಿಲ್ಲ. ನನಗಂತೂ ಡೌಟ್ ಬಂತು. ನಾನು ಬೆನ್ನು ಬಿಡದೆ 1, 2, 30, 40 ಮೆಸೇಜ್ ಮಾಡಿದೆ. ಆವಾಗ ನನ್ನ ಹಸ್ಬೆಂಡ್ನ ತಮ್ಮ ಹೇಳಿದ್ರು, ನಿನ್ನ ಹಸ್ಬೆಂಡ್ನ ಫೋನ್ ನನ್ನ ಕೈಯಲ್ಲಿ ಇದೆ ಅಂತ. ನನಗಂತೂ ಶಾಕ್ ಆಗಿಬಿಡ್ತು. ಯಾಕಂದರೆ ನನ್ನ ಹಸ್ಬೆಂಡ್ ನನ್ನ ಮೊಬೈಲ್ ಯಾರಿಗೂ ಕೂಡ ಕೊಡಲ್ಲ, ಹೇಗೆ ಹಸ್ಬೆಂಡ್ನ ತಮ್ಮನ ಕೈಯಲ್ಲಿ ಸಿಕ್ತು ಅಂತ. ಕೊನೆಗೆ ನನ್ನ ಹಸ್ಬೆಂಡ್ ಜೂನ್ 3 ಮರಣ ಹೊಂದಿದ್ರು. ಅದು ಕೂಡ ನನಗೆ ಗೊತ್ತು ಮಾಡಿರೋದು ಅರ್ಧ ಗಂಟೆ ಮುಂಚಿತವಾಗಿ. ನನ್ನ ಹಸ್ಬೆಂಡ್ನ ಸಿಚುವೇಶನ್ ಏನೂ ಕೂಡ ನನಗೆ ಗೊತ್ತೇ ಮಾಡಿಲ್ಲ. ಅವರು ರಾತ್ರಿ ಜೂನ್ 3 ರಾತ್ರಿ 1 ಅವರು ಮರಣಪಟ್ಟರು. ನನಗೆ ಜೂನ್ 3 ಬೆಳಗ್ಗೆ 7 ವಿಷಯ ಮುಟ್ಟಿಸ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ನೀವೇ ಒಂದ್ಸಲ ನನ್ನ ಸಿಚುವೇಶನಲ್ಲಿ ನಿಂತು ಆಲೋಚನೆ ಮಾಡಿ, ನನ್ನ ಪರಿಸ್ಥಿತಿ ಹೇಗಾಗಬೇಡ. ನನ್ನ ಮಗುನ ಕರ್ಕೊಂಡು ಬರ್ತಾರೆ ಅಂತ ಧೈರ್ಯದಲ್ಲಿ ಪಾಸಿಟಿವ್ ಮೈಂಡಲ್ಲಿ ಕೂತಿರುವಂಥ ಒಂದು ಹೆಂಡತಿಗೆ ತನ್ನ ಗಂಡನ ಮರಣದ ವಾರ್ತೆ ಕೇಳುವಾಗ ಅವಳ ಮೆಂಟ್ಯಾಲಿಟಿ ಏನಾಗಿರಬೇಡ. ಅವತ್ತು ನಾನು ಕೂಗಿಲ್ಲ, ಬಂಡೆ ಕಲ್ಲು ಥರ ಆಯಿತು ನನ್ನ ಹೃದಯ. ತಕ್ಷಣ ಕೇಳುವಾಗ ಮೈಂಡಲ್ಲೊಂದು ಶಾಕ್. ನನ್ನ ತಮ್ಮ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ದ, ಅಮ್ಮ ನನ್ನ ಹತ್ರನೇ ಕೂತ್ಕೊಂಡಿದ್ರು. ಈ ವಿಷಯ ತಿಳಿಸುವಾಗ ಬೊಬ್ಬೆ ಹಾಕಿ ಕೂಗಕ್ಕೆ ಆಗ್ತಾ ಇಲ್ಲ. ಜನರುಗಳು ಸೇರಿದ್ರು ಮನೆಯಲ್ಲಿ. ನನಗೆ ನನ್ನ 2 ಕಿವಿಗಳಲ್ಲಿ ನಂಬೋಕ್ಕಾಗಲ್ಲ ಅಂತಹ ಸಿಟುವೇಶನ್. ಎಲ್ಲರೂ ಕೂಡ ಜೊತೆ ಸೇರಿದರೂ ಕೂಡ ನನಗೆ ನಾನು ನಂಬ್ತಾ ಇರೋದಲ್ಲ, ಕನಸ ನಿಜವಾಗ್ಲೂ ನನ್ನ ಜೀವನದಲ್ಲಿ ಆಗ್ತಾ ಇದೆಯಾ ಅಂತ ನಾನು ಶಾಕಲ್ಲೇ ಇದ್ಬಿಟ್ಟೆ. ಈ ವಿಷಯ ಗೊತ್ತಾದ ನಂತರ ಫುಲ್ ಫ್ಯಾಮಿಲೀಸ್ ನಮ್ಮ ಮನೆಗೆ ಬಂದರು ಎಲ್ಲರೂ. ಆದರೆ ನನಗೆ ರಿಯಾಕ್ಟ್ ಮಾಡೋಕ್ಕೇ ಆಗ್ತಾ ಇರಲಿಲ್ಲ. ನನಗೆ ಕೂಗೋಕ್ಕಾಗಲ್ಲ, ಆಗ್ತಾ ಇಲ್ಲ, ಕಣ್ಣೀರು ಬರ್ತಾ ಇಲ್ಲ. ಬಂಡೆ ಕಲ್ಲಿನ ಥರ ಆಗಿತ್ತು ನನ್ನ ಹೃದಯ. ಒಂದು ಸಮಯದಲ್ಲಿ ನಾನು ಒಬ್ಬಳೇ ನನ್ನ ಪಾಡಿಗೆ ಬಿಟ್ಬಿಡಿ, ನನ್ನ ಜೊತೆ ಯಾರು ಕೂಡ ಮಾತಾಡಬಾರ್ದು ಅಂತ ನಾನು ರೂಮಿಗೆ ಬಂದುಬಿಟ್ಟೆ. ಆವಾಗೆಲ್ಲ ನನಗೆ ಕೇಳೋದು ಹೊರಗಡೆಯಿಂದ ಮಾತು, ಕಿವಿಯಲ್ಲಿ ಇರುವಂತಹ ಕಿವಿಯೋಳೆಗಳು ರಿಮೂವ್ ಮಾಡಬೇಕು, ಕುತ್ತಿಗೆಯಲ್ಲಿ ಇರುವಂತಹ ಸರಗಳು ರಿಮೂವ್ ಮಾಡಬೇಕು, ಕಲ್ಲರ್ ಡ್ರೆಸ್ ಹಾಕಿರೋದನ್ನು ರಿಮೂವ್ ಮಾಡಿಕೊಂಡು ಬಿಳಿ ಬಟ್ಟೆ ತೊಡಿಸ್ಬೇಕು ಅಂತ ಅಕ್ಕಪಕ್ಕದವ್ರು ಮಾತಾಡೋದು. ಇದೆಲ್ಲ ನನ್ನ ರೂಮಲ್ಲಿರುವಾಗ ಕೇಳುವಂಥ ಒಂದೊಂದು ಮಾತು. ಒಬ್ಬರು ಉಸ್ತಾದರಿಗೆ ಫೋನ್ ಮಾಡ್ತಾ ಇದ್ದಾರೆ, ಇದೆಯಾ ಇಲ್ವಾ, ಪ್ರೆಗ್ನೆಂಟ್, ಎಲ್ಲ ರೀತಿಯ ಡಿಸ್ಕಷನ್ ಹೊರಗಡೆಯಿಂದ ನಡೀತಾ ಇದೆ. ನನ್ನ ಲೈಫಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಅವತ್ತಂತೂ ದೇವರೇ ಇದು ಕನಸಾದ್ರೆ ಸಾಕು ಅಂತ ದುವಾ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ನ ಕೊನೆಯ ಮುಖ ಫೋಟೋದ ಮುಖಾಂತರ ತೋರಿಸಿದ್ರು. ನನಗಂತೂ ನೋಡೋಕ್ಕೇ ಆಗ್ತಾ ಇರಲಿಲ್ಲ. ನನ್ನ ಗಂಡನಿಗೆ ಏನಾಗಿದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ, ಯಾಕೆಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಆದರೂ ನನಗೆ ಗೊತ್ತಾಗಬೇಕು ಏನಾಗಿರೋದು. ನನ್ನ ಅಲ್ಸರ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿದ್ದು ಏನಾಯಿತು ಅಂತ ಜಗಳ ಮಾಡಿದೆ. ಆನಂತರ ಅವರು ಸಮಾಧಾನವಾಗಿ ಹೇಳಿದರು, ನನ್ನ ಹಸ್ಬೆಂಡಿಗೆ ಫೋರ್ತ್ ಸ್ಟೇಜಲ್ಲಿ ಕ್ಯಾನ್ಸರ್ ಆಗಿದೆ, ಲಿವರ್ ಎಲ್ಲ ಡ್ಯಾಮೇಜ್ ಹೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಅಂದಿದ್ದಾರಂತೆ ಡಾಕ್ಟ್ರು. ಹಾಗಾಗಿ ಅವರು ಮನೆಗೆ ಬಿಟ್ಟರು. ಮನೆಯಲ್ಲಿ ಈ ರೀತಿ ರಾತ್ರಿ 1 ಮರಣ ಹೊಂದಿದ್ರು ಅಂತ. ಇದನ್ನೆಲ್ಲ ಕೇಳಿದ ನನ್ನ ಮನಸ್ಸಿಗೆ ಏನಾಗಬೇಡ, ನೀವೇ ಆಲೋಚನೆ ಮಾಡಿ. ಕೊನೆಗೆ ನನಗೂ ಕೂಡ ಮೆಂಟಲಿ ಡಿಪ್ರೆಷನ್ ಬಂದುಬಿಡ್ತು. ಜೂನ್ 3 ನನ್ನ ಹಸ್ಬೆಂಡ್ ತೀರಿ ಹೋಗಿದ್ರೆ, ಜೂನ್ 6 ನಾನು ಹಾಸ್ಪಿಟಲೈಸ್ಡ್ ಆದೆ. 6 days ನಾನು ಕೂಡ ICUಯಲ್ಲಿದ್ದೆ. ಒಂದ ನನ್ನ ಮಗು, ಒಂದ ನಾನು, 2ರಲ್ಲಿ ಒಂದಾಗಿತ್ತು ನನ್ನ ಸಿಟುವೇಶನ್. ನನ್ನ ಹಸ್ಬೆಂಡ್ ಅಂತೂ ಹೋದರು. ನನ್ನ ಮಗುಗೋಸ್ಕರ ಆದರೂ ನಾನು ಬದುಕಬೇಕು, ನನ್ನ ಮಗುನ ಉಳಿಸ್ಬೇಕು, ಇದು 2 ಮಾತ್ರ ನನ್ನ ಕನಸಲ್ಲಿದ್ದಿದ್ದು. ಹಾಗಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡೆ. ನನ್ನ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗುನ ಹೇಗಾದರೂ ಉಳಿಸಬೇಕು. ಇನ್ನು ಇರುವ ದಿವಸ ಹೋರಾಟ ನನ್ನ ಹೊಟ್ಟೆಯಲ್ಲಿರುವಂಥ ಮಗುವಿಗಾಗಿತ್ತು. ಹಾಗಾಗಿ ಬೆಡ್ ರೆಸ್ಟ್ ಬಂದುಬಿಟ್ಟೆ. 7 ತಿಂಗಳಿಂದ 9 ತಿಂಗಳು ತನಕ ಬೆಡ್ ರೆಸ್ಟ್ ಆದೆ. ಬೆಡ್ ರೆಸ್ಟ್ ಮಾಡಿಕೊಂಡು ನನ್ನ 2ನೇ ಮಗುವಿನ ಹೆರಿಗೆ ಆದೆ. ಆ ನಂತರ ಜಗಳಗಳು ಬಂದಿರೋದು ಆಸ್ತಿ ಪಾಸ್ತಿ ವಿಷಯದಲ್ಲಿ. ನನಗಂತೂ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ತು.
ನನ್ನ ಗಂಡನ ಹೆಸರಲ್ಲಿ. ಆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಏನಾದರೂ ಒಂದು ಮನೆ ಮಾಡಬಹುದು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಸ್ತಿ ವಿಷಯದಲ್ಲಿ ಜಗಳಗಳು ಜಾಸ್ತಿ ಆಯಿತು. ನನ್ನ ಗಂಡನ ಹೆಸರಲ್ಲಿರುವಂಥ ಕ್ರೋರ್ ಆಸ್ತಿಗಳು, ನನ್ನ ಗಂಡನೇ ನನ್ನ ಜೊತೆಲಿ ಇಲ್ಲ ಅಂದಮೇಲೆ ನನಗೆ ಯಾಕೆ ಬೇಕು ಆಸ್ತಿಗೋಸ್ಕರ ಆ ಕಡೆ ಜಗಳ ಈ ಕಡೆ ಜಗಳ, ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅವತ್ತಿಗೆ ನನ್ನ ಲೈಫಲ್ಲಿ ನಾನು ಚಾಲೆಂಜ್ ಮಾಡಿಕೊಂಡೆ, ನನ್ನ ಮಕ್ಕಳನ್ನು ಯಾರ ಮುಂದೆನೂ ಕೈ ಚಾಚದೆ ನನ್ನ ಮಕ್ಕಳನ್ನು ನಾನೇ ಸಾಕ್ತೀನಿ ಅಂತ ಚಾಲೆಂಜ್ ಮಾಡಿಕೊಂಡೆ. ಹಾಗಾಗಿ ನನಗೆ ನನ್ನ ಹಸ್ಬೆಂಡ್ ತೀರಿ ಹೋಗೋ ಮುಂಚೆ ಒಂದು ಟ್ರೈಪಾಯ್ಡ್ ಆ್ಯಂಡ್ ಕ್ಯಾಮರಾ ಎರಡೂ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ಅದನ್ನು ಯೂಸ್ ಮಾಡಿಕೊಂಡು ಅದರಿಂದ ಬರುವಂತಹ ಇನ್ಕಮ್ನಿಂದ ನನ್ನ ಮಕ್ಕಳನ್ನು ಯಾರ ಮುಂದೆನೂ ಥರ ತಗ್ಗಿಸದೆ ಅವರ ಮುಂದೆ, ನಮ್ಮನ್ನು ಸೋಲಿಸಿದವರ ಮುಂದೆ ಜೀವಿಸಬೇಕು ಅಂತ ಹಠ ಬಂದೆ. ಲೈಫಲ್ಲಿ ಒಂದು ಪಾಠವನ್ನು ಕಲ್ತಿದ್ದೀನಿ, ಇನ್ನೊಬ್ಬರದ್ದು ಯಾವುದೇ ಒಂದು ವಸ್ತುನ ನಮ್ಮದು ಅಂತ ಭಾವಿಸಬಾರ್ದು ಅಂತ. ನಾವು ಕಷ್ಟಪಟ್ಟು ದುಡಿದ 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿನೇ ಆಗಿರ್ಬೋದು, ಅದನ್ನು ನಾವು ಖರ್ಚು ಮಾಡಿಕೊಂಡು ನಾವು ಮತ್ತು ನಮ್ಮ ಮಕ್ಕಳ ಹೊಟ್ಟೆಯನ್ನು ತುಂಬಿಸುವಾಗ ಅದರಲ್ಲಿರುವಂಥ ತೃಪ್ತಿ ಬೇರೆಯವರು ಇನ್ನೊಬ್ಬರು ಕೊಟ್ಟ ಹಣದಲ್ಲಿ ಸಿಗೋದೇ ಇಲ್ಲ. ಒಂದು ಸಲ ಒಬ್ಬ 500 ರೂಪಾಯಿ ಕೊಡ್ತಾನೆ ಅಂದರೆ ಆ 500 ರೂಪಾಯಿ ನೀವು ಖರ್ಚು ಮಾಡಿದ್ರಿ ಅಂದರೆ ಅದರ ಲೆಕ್ಕ ಕೊಡಬೇಕು. ಏನು ಮಾಡಿದೆ, ಏನು ತಂದೆ, ಎಲ್ಲನೂ ಡೀಟೇಲ್ಸ್ ಹೇಳಬೇಕು. ಹಣ ಖರ್ಚು ಮಾಡಿದೆ, ಅದು ಖರ್ಚು ಮಾಡಿದೆ ಎಲ್ಲನೂ ಕೇಳುವಾಗ ಯಾಕಾಗಿ ಹುಟ್ಟಿದ್ನೋ, ಯಾಕಾಗಿ ಜೀವಿಸಿದ್ನೋ ಅಂತ ಭಾವಿಸ್ತೀವಿ. ಸ್ಕೂಲಿಗೆ ಕಲಿಸೋವಾಗ ಮಕ್ಕಳಿಗೆ ಬುಕ್ ಬೇಕಾಗುತ್ತೆ, ಪೆನ್ಸಿಲ್ ಬೇಕಾಗುತ್ತೆ, ಬ್ಯಾಗ್ಸ್ ಬೇಕಾಗುತ್ತೆ. ಎಷ್ಟು ಅಂತ ಒಬ್ಬರನ್ನ ಡಿಪೆಂಡ್ ಆಗಿ ಎಷ್ಟು ಅಂತ ಅವ್ರ ಹತ್ರ ಕೇಳೋಕ್ಕಾಗುತ್ತೆ. 1 ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು, 3ನೇ ದಿವಸ ನಾವು ಅವರಿಗೆ ಭಾರ ಆಗ್ತೀವಿ. ಹಾಗಾಗಿ ಸ್ವಂತ ದುಡಿಮೆ, ಪ್ರತಿಯೊಬ್ಬ ಮಹಿಳೆಯೂ ಸ್ವಂತ ದುಡಿಮೆಯಲ್ಲಿ ಜೀವನ ಸಾಗಿಸಬೇಕು. ನಾನಿವಾಗ ಹೇಳೋ ವಿಷಯದಲ್ಲಿ ನಿಮಗೆ ಬೇಜಾರಾಗ್ಬೋದು. ನಾವು ಒಬ್ಬ ವ್ಯಕ್ತಿಯ ಜೊತೆಗೆ, ಅದು ಗಂಡಸರಾಗಿರ್ಬೋದು ಯಾರೇ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಜೊತೆಗೆ ನಮಗೆ ಸ್ವಲ್ಪ ಕಷ್ಟ ಇದೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದರೆ 1 ದಿವಸ ಕೊಡ್ತಾರೆ, 2ನೇ ದಿವಸ ಕೊಡ್ತಾರೆ, 3ನೇ ದಿವಸ ನಮಗೆ ಹಣದ ಅವಶ್ಯಕತೆ ಇದೆ, ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಹೆಣ್ಣು ತನ್ನ ಕಾಲ ಮೇಲೆ ನಿಂತರೆ ಯಾರ ಮುಂದೆನೂ ಕೈ ಚಾಚೋ ಅವಶ್ಯಕತೆ ಬರೋದಿಲ್ಲ, ಯಾರ ಮುಂದೆನೂ ತಲೆ ತಗ್ಗಿಸೋ ಅವಶ್ಯಕತೆ ಬರೋದಿಲ್ಲ. ಕಾಸರಗೋಡಿನಲ್ಲಿ ನಡೆದಿರುವಂಥ ಘಟನೆ ಇವಾಗಲೂ ಕೂಡ ನನ್ನ ಕಣ್ಮುಂದೆನೇ ಇದೆ. ನಾನು ರಕ್ತ ಸಂಬಂಧಿಯೂ ಅಲ್ಲ, ಒಡ ಹುಟ್ಟಿದವಳೂ ಅಲ್ಲ. ಆದರೂ ನಾನು ಮನೆಗೆ ಹೋಗುವಾಗ ಒಂದು ಗೆಸ್ಟ್ ಆಗಿ ನನ್ನನ್ನು ಸ್ವೀಕಾರ ಮಾಡಿಲ್ಲ. ಆ ಮನೆ ಮಗಳ ಥರ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಬ್ಲ್ಯಾಕ್ ಡೇಸ್ ಅಂತಲೇ ಹೇಳೋಣ ಆ ಕಾಸರಗೋಡಿನಲ್ಲಿ ನನ್ನ ಒಂದು ಅವಸ್ಥೆ. ಆ ಒಂದು ಸಮಯದಲ್ಲಿ ಇಡೀ ಕಾಸರಗೋಡೆ ಮನುಷ್ಯತ್ವ ಮೆರೆದಿದೆ. ಅವರಿಗೆ ನಾನು ಅವತ್ತು ಅಭಿನಂದನೆಗಳು ಹೇಳಲೇ ಇಲ್ಲ. ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ನನ್ನ ಸಿಟ್ಯುವೇಶನ್ ಇರಲಿಲ್ಲ. ಈ ವಿಡಿಯೋ ಮುಖಾಂತರ ಇದೇ ರಂಜಾನ್ ತಿಂಗಳಲ್ಲಾಗಿರುವಂಥ ನನ್ನ ಒಂದು ಕಹಿ ಘಟನೆಗೆ ನಿಮಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮನ್ನು ಮಂಗಳೂರಿಗೆ ಸೇಫಾಗಿ ರೀಚ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜಜಾಕಲ್ಲಾಹು ಖೈರ್.